ಅಪ್ಪ ಅಪ್ಪ ಯಾಕಪ್ಪ? ಬೈಕಿನ ಚಾವಿ ಕೊಡು. ನಾನು ನನ್ನ ಗೆಳೆಯ ಫಿಲಮ್ ನೋಡೋಕೆ ಹೋಗ್ತಿದ್ದೀವಿ. ಅಲ್ಲಪ್ಪ, ಹೊಲದಲ್ಲಿ ಇಷ್ಟಕ್ಕೊಂದು ಎಲ್ಲ ಕೆಲಸ ಇದೆ. ಕೆಲಸ ಬಿಟ್ಕೊಂಡು ಫಿಲ್ಮ್ ಹೋಗೋದು ಅವಶ್ಯಕತೆ ಇತ್ತೇನಪ್ಪ ನಿನಗೆ? ನನಗೆ ಕೆಲಸ ಮಾಡೋಕ್ಕೂ ಬರೋದಿಲ್ಲ, ನಾ ಮಾಡೋದು ಇಲ್ಲ. ನೀ ಇದೆಯಲ್ಲ ಮನೆ ಹಾಳಾಗಿ, ನೀ ಮಾಡು. ಆಯ್ತಪ್ಪ, ತಗೊಳಪ್ಪ ಚಾವಿ. ಆದರೆ ದಯವಿಟ್ಟು ಕೈ ಮುಗಿದು ಹೇಳ್ತೇನಪ್ಪ ನಿನಗೆ, ಹೋಗುವಾಗ ಗಾಡಿಯಲ್ಲಿ ಹೋಗುವಾಗ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಪ್ಪ. ಯಾಕಂತಂದರೆ ನೀನು ಹೋಗುವಾಗ ಸರಿಯಾಗಿರ್ಬೋದು, ಆದರೆ ಮುಂದೆ ಬರುವ ಸರಿಯಾಗಿ ಇರುವುದಿಲ್ಲಪ್ಪ. ಅದಕ್ಕೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಪ್ಪ. ತಲೆಗೆ ಇರುವುದು ಒಂದೇ ಜೀವನ. ನಾನು ಹೆಲ್ಮೆಟ್ ಹಾಕೋದು ನನ್ನ ಎಷ್ಟೆಲ್ಲ ಹಾಳಾಗುತ್ತೆ. ಯಾವ ಹುಡುಗಿಯರು ನಾನು ನೋಡೋದಿಲ್ಲ. ಆಯ್ತಪ್ಪ, ನಿನ್ನ ಇಷ್ಟದಿಂದ ಆಯಿತು. ಸರಿಪ್ಪ, ಹೋಗಿ ಬಾ. ನನಗೆ ಗೊತ್ತಾ ಹಾಕೊಂಡು ಹೋಗೋದು. ನಾನು ನಿಂತರ ಹಳ್ಳಿ ಗುಗ್ಗ ಅಲ್ಲ. ಅಯ್ಯೋ ದೇವ್ರಿ, ತಮ್ಮ ಜೀವನಕ್ಕಿಂತ ಅವ್ರ ಹೇರ್ ಸ್ಟೈಲೇ ಇಂಪಾರ್ಟೆಂಟ್ ಆಯ್ತಲ್ಲಪ್ಪ ದೇವ್ರೆ. ಆಯಿತು, ಅವ್ರು ಹೆಂಗಿದೆ ಹಂಗಾಗಲಿ. ಆಯ್ತಪ್ಪ. ಹಲೋ ದೋಸ್ತ, ನಮ್ಮ ಅಪ್ಪನ ಅಮರ್ಸಿ ಚಾವಿ ಇಸ್ಕೊಂಬಂದಿದ್ದೀನಿ. ಬೈಕ್ ಹತ್ತಿದ ತಕ್ಷಣವೇ 100-120 ಮೇಲೆ ಹೋಗ್ಬೇಕು ಸ್ಪೀಡು. ಬೇಗ ಬಾ ಬಸ್ ಸ್ಟ್ಯಾಂಡ್ ಕಡೆ. ಸರಿ ಬಾಯ್. ನಮ್ಮಪ್ಪ ಯಾವ ನೋಡಿದ್ರು ಹೆಲ್ಮೆಟ್ ಹಾಕೊಂಡು ಹೋಗು ಅಂತಾನೆ. ನಮ್ಮ ಜೀವನದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹಳ್ಳಿ ಗುಗ್ಗು ಹೆಲ್ಮೆಟ್ ಅಂತೆ ಹೆಲ್ಮೆಟ್. ಅವನ ಅಜ್ಜಿ ಪಿಂಡ. ಈ ವಿಡಿಯೋ ಮಾಡುವ ಉದ್ದೇಶ, ದಯವಿಟ್ಟು ಅಪ್ಪ ಅಮ್ಮ ಹೇಳಿದ ಮಾತುಗಳನ್ನು ಕೇಳಿ ಮತ್ತು ಬೈಕ್ ಚಲಾವಣೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ.